ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅದು ನಮ್ಮ ಇಬ್ಬರದು ಕರ್ತವ್ಯ ಆಗಿರುತ್ತೆ. ಅದಾದ್ಮೇಲೆ ಸರ್ಕಾರದ ಅನುದಾನ ತರುವಂಥದ್ರಲ್ಲಿ ನಮ್ಮಿಬ್ಬರ ಪ್ರಾಮಾಣಿಕತೆಯೂ ತೋರಿಸ್ಬೇಕಾಗುತ್ತೆ. ಎಷ್ಟು ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಒತ್ತು ಕೊಡ್ತೀವಿ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆನ ನಾವು ಎಷ್ಟು ಸದೃಢ ಮಾಡ್ತೀವಿ, ಕ್ವಾಲಿಟಿ ಎಜುಕೇಷನ್ ಮಾಡ್ತೀವಿ. ತುಂಬ ಜನ ವೀಕರ್ ಸೆಕ್ಷನ್ಗೆ, ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರುವಂಥ ಪೋಷಕರಿಗೆ ಇಂಥ ಕಾಲೇಜಸ್ಸು, ಇಂಥ ಜಾಗದಲ್ಲಿ ಒಳ್ಳೆ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ಒಂದು ಕನ್ಸರ್ನಿಂದ ನಮ್ಮಿಬ್ಬರ ಕರ್ತವ್ಯ ಆಗಿದೆ ಜವಾಬ್ದಾರಿಯಿಂದ ಕೆಲಸ ಮಾಡುವಂಥದ್ದು. ಗೌರವಾನ್ವಿತ ಸಂಸದರು ಭೂಮಿ ಪೂಜೆಗೆ ಕರೆದಾಗ ಬಂದಿದ್ದಾರೆ. ಇಟ್ ಈಸ್ ಅವರ್ ಡ್ಯೂಟಿ. ಸರ್ ಇಬ್ರು ಇದ್ದೀರಾ, ಹುರ್ಗಾಂ ರೈಲ್ವೆ ಸ್ಟೇಷನ್ ಮೇಲ್ ಸೇತು ಏನಾಯ್ತು ಸರ್? ಕಾಲೇಜ್ ಬಗ್ಗೆ ಕೇಳಪ್ಪ ಅಂದರೆ ಅದು ಊರು ಸಂಬಂಧ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇವತ್ತು ಏನು KGF ಅಲ್ಲಿ ಪ್ರೋಗ್ರಾಮ್ಗೆ ಕರೆದಿದ್ರು. ಮೊಟ್ಟ ಮೊದಲನಾಗಿ ನಾನು KGFದು ಅಫಿಷಿಯಲ್ ಪ್ರೋಗ್ರಾಮ್, ದಿಸ್ ಇಸ್ ದ ಫಸ್ಟ್ ಅಫಿಷಿಯಲ್ ಪ್ರೋಗ್ರಾಮ್ ವಿಚ್ ಐ ಕಮ್ ಆ್ಯಂಡ್ ದಟ್ ಈಸ್ ಅದು ಒಂದು ಕಾಲೇಜ್ಗೆ ಬಂದು ಗುದ್ಲಿ ಪೂಜೆ ಮಾಡೋಕ್ಕೆ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೋ KGF ಜನತೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಮತ್ತು MLA ಮೇಡಮ್ ಅವರು, ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟಾಗಿ. ಯಾಕೆಂದರೆ ಬೇರೆ 2-3 ಪ್ರೋಗ್ರಾಮ್ ಕರೆದಿದ್ರು, ಬಟ್ ಬೇರೆ ಕಾರ್ಯಕ್ರಮಗಳಿದ್ದಂಗೆ ಒತ್ತಡ ಇತ್ತು ಮತ್ತು ಇಲ್ಲೂ ಇರಲಿಲ್ಲ, ನಾಟ್ ಇನ್ ಸ್ಟೇಷನ್. ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಬಟ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬಂದು ಒಂದು ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿದೆ, ಒಂದು ಪುಣ್ಯ ಅನಿಸುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಇಟ್ ಕೆನಾಟ್ ಬಿ ಚೀಟೆಡ್, ಇಟ್ ಕೆನಾಟ್ ಬಿ ವಾಟ್ ಯು ಟೇಕನ್ ಅವೇ ಫ್ರಮ್ ಹಿಮ್ ಆರ್ ಹರ್. ಆಮೇಲೆ ಮತ್ತು ಇಲ್ಲಿ ಈ ಕಾಲೇಜಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಫೆಮಿನೈನ್ ಪೀಪಲ್ ಆ್ಯಂಡ್ ವೆನ್ ದ ಎಜುಕೇಷನ್ ಇಸ್ ಗೋಯಿಂಗ್ ಆನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಒಂದು ಈ PM ಉಷಾ ಸ್ಕೀಮಲ್ಲಿ ಏನೋ ಒಂದು 5 ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂ ಮತ್ತು ಸ್ಟಾಫ್ ರೂಮು ಮತ್ತು ಎಕ್ವಿಪ್ಮೆಂಟ್ಸ್ ಏನು ತೊಗೋಬೇಕು ಅಂತ ಏನೋ ಒಂದು ನಿರ್ಧಾರ ತೊಗೊಂಡಿದ್ದಾರೋ ಪ್ರಿನ್ಸಿಪಲ್ಲು ಮತ್ತು ಟೀಚರ್ಸು ಮತ್ತು ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಆರ್ ದ ಕಮಿಟಿ. I think it will be helpful for all the students and it will be a benefit for them in whatever way Madam was telling, MLA Madam was telling, to give out their talent, to give out their to express themselves. They need one stage. ಅಂಥದ್ದು ಒಂದು ಸ್ಟೇಜು ಮತ್ತು ಆಡಿಟೋರಿಯಂ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ಥರ ಇಟ್ ಈಸ್ ಅ ವೆರಿ ಗುಡ್ ಡಿಸಿಷನ್ ವಿಚ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ MLA ಮೇಡಮ್ ಹ್ಯಾವ್ ಟೇಕನ್. ಆಮೇಲೆ ಮುಂದೆ ವಿಚಾರದಲ್ಲಿ KGF ವಿಚಾರಗಳು ಏನಕ್ಕೆ ಬಂದಾಗೋ ಐ ಥಿಂಕ್ ಶಿ ಈಸ್ ಕೋಆಪರೇಟಿಂಗ್ ಇನ್ ಆಲ್ ದ ವೇಸ್ ವಿತ್ ಅಸ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು MLA ಮೇಡಮ್ ಆ್ಯಂಡ್ ಆಲ್ಸೋ ದ ಪೀಪಲ್ ಆಫ್ KGF. ಸರ್, ಈ ಶಾಸಕರು ಸಹಕಾರ ಕೊಟ್ಟಿದ್ದಾರೆ, ನೀವು ಈ ಕಾಲೇಜಿನ ಅಭಿವೃದ್ಧಿಗೆ ವಿಶೇಷವಾಗಿ ಕೇಳಿದ್ದಾರೆ. ಇವಾಗ ತಾನೇ ಕೇಳಿದ್ರು ಇವರು ಪ್ರಿನ್ಸಿಪಲ್ಲು ಮತ್ತು ಮೇಡಮ್ ಅವರು ಹೇಳಿದರು, ಇದನ್ನು ಇನ್ನೂ ಕ್ಲಾಸ್ ರೂಮ್ಸ್ ಬೇಕು ಅಂತ, ಕಾಂಪೌಂಡ್ ಬೇಕು ಅಂತ, ಕ್ಲಾಸ್ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ. ಸುಮಾರು 5 ಕೊಠಡಿ ಅಂತ ಕೇಳಿದ್ದಾರೆ. ನನ್ನ ಅನುದಾನ ಇದೆ, ಬಿಕಾಸ್ ಎನಿ ಆನ್ ಗೋಯಿಂಗ್ ವರ್ಕ್ ವಿ ಕೆನಾಟ್ ಗಿವ್, ಆ್ಯಂಡ್ ಬಿಕಾಸ್ ಇದು ಎಲ್ಲ ನೋಡ್ತಾ ಇದ್ರೆ ಫಸ್ಟ್ ಫ್ಲೋರಲ್ಲೇ ಕಟ್ಟಬೇಕಾಗುತ್ತೆ. ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆನ್ ಗೋಯಿಂಗ್ ವರ್ಕ್. ಸೊ ಮೇ ಬಿ ನಮ್ಮ ಮೀನ್ಸ್ ಬಿಕಾಸ್ ದೇ ಹವ್ ಚೇಂಜ್ ದ ರೂಲ್ಸ್ ಆಫ್ MP ಲ್ಯಾಡ್ಸ್. ಸೊ ಅದಾಗುತ್ತೋ ಇಲ್ಲ ನೋಡ್ತೀನಿ, ಅಕಾರ್ಡಿಂಗ್ ಟು ಆರ್ ದಿಸ್ ಒನ್, ಇಫ್ ಇಟ್ ಈಸ್ ಪಾಸಿಬಲ್ ವಿಲ್ ಗಿವ್. ಮೇಡಮ್ಗೆ ಒಂದು ಹೇಳಿದ್ದೀನಿ, CSR ಫಂಡ್ಸ್, ಬಿಕಾಸ್ ದೇರ್ ಆರ್ ಸೋ ಮೆನಿ ಕಂಪನೀಸ್ ಇನ್ ಕೋಲಾರ್, CSR ಫಂಡ್ಸ್ ತೊಗೋಬೋದು ಅಂತ. ಮತ್ತು ಯಾರು ಹೇಳ್ತಾ ಇದ್ರು, BML ಅವ್ರನ್ನ ಕೇಳಿ. ಸೊ ಐ ವಿಲ್ ಆಸ್ಕ್ ದೆಮ್ ಆಲ್ಸೋ. It will not be an issue for the college to run properly. I will make sure that whatever Madam has asked, whatever the management asked, we'll make sure we'll provide the concerned infrastructure. Whatever you people want, we will make it happen, because the strength is so much. And even though it is 5 ಗಂಟೆ ಆಗಿದ್ರೂ ಇನ್ನು ಟೀಚರ್ಸು ಎಲ್ಲರೂ ಕಾಯ್ಕೊಂಡು ಈ ಥರ, they are very happy to see this progress happen in their own college.
ಸರ್ ಹುರ್ಗ ಫ್ಲೇವರ್ ಏನು ಸರ್ ಹೇಳಿ ಯಾವಾಗ ಆಗುತ್ತೆ ಸರ್? ಸಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಕೆ ಜಿ ಎಫ್ ಅಲ್ಲಿ? ಅಲ್ಲ, ಆ್ಯಸ್ ಅ ಪ್ರೆಸ್ ಪರ್ಸನ್ ಫಾರ್ ಹೌ ಮೆನಿ ಇಯರ್ಸ್? 35 years. 35 years. Whatever is not happened in 35 years. When I took this decision after I got elected as MP, I told madam also, this I think around 4-5 months back. ಆವಾಗಲೂ ಮೇಡಮ್ ಅವರು ನಾನು ಇಬ್ಬರು ಸೇರಿ ಎ ಸಿಗೆ ಮತ್ತು PWD ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾಳೆ. ದೆನ್ ಇಟ್ ಕೇಮ್ ಟು ದಿಸ್ ಒನ್ ಹಿಂಗಿದೆ 4 ಎಕರೆ BGML ಅವರು ಕೊಡಬೇಕು, ಅದರಲ್ಲಿ 58 ಲಕ್ಷ ಆಲ್ರೆಡಿ ಡಿಪಾಸಿಟ್ ಮಾಡಿದ್ದಾರೆ PWD ಅಂತ PWD ಅವರು ಕೋರ್ಟ್ಗೆ ಅಂತ ಗೊತ್ತಾಯಿತು. ಅದಾದ ಮೇಲೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿದಾಗ ಅಗೇನ್ BGML ವೇರ್ ನಾಟ್ ಇನ್ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ 25 ವರ್ಷ ಆಗಿದೆ ಕ್ಲೋಸ್ ಆಗಿ. ಅವ್ರಿಗೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಇನ್ನು ಕರೆಕ್ಟಾಗಿ. ಯಾರು ಇರೋ ಆಫೀಸರ್ಸ್ ಇರೋದು 2 ಆಫೀಸರ್ಸ್, ಒಂದು ಸೆಕ್ಯೂರಿಟಿ ಆಫೀಸರ್ ಇದ್ದಾರೆ, ಒಂದು OSD ಇದ್ದಾರೆ. ಆ OSD ಬಂದು ಸುಮಾರು ಒಂದು 4 ತಿಂಗಳಾಯ್ತು ನಾವು ಹೊಸದಾಗಿ. ಸೊ ಈವನ್ ಹೀಡದ್ರು ಒಂದು 10 ದಿನ ಹಿಂದೆ DC ಆಫೀಸಲ್ಲಿ ಡಿ ಸಿ ಅವರು ನಾನು BGML ಅವ್ರನ್ನ ಕರೆದು PWD ಅವ್ರನ್ನ ಕರೆದು ಮಾತಾಡಿದ್ದೀವಿ. ಟೆಕ್ನಿಕಲಾಗಿ ಏನೋ ಒಂದು ಇದಕ್ಕೆ ಹಾಕಬೇಕು, ಅಫಿಡವಿಟ್ ಒಂದು ಹಾಕಬೇಕು ಕೋರ್ಟಲ್ಲಿ, ಅದನ್ನು ಹಾಕಕ್ಕೆ ಹೇಳಿದ್ದೀವಿ ಇವಾಗ. ವೆದರ್ ಇಟ್ ಈಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ ವೆದರ್ ಇಟ್ ಈಸ್ PWD, ಅದನ್ನು ಕನ್ಸಲ್ಟ್ ಮಾಡಿ, ಬಿಕಾಸ್ ಕೋರ್ಟ್ಸ್ ವೇರ್ ಆನ್ ಲೀವ್ ಟಿಲ್ 5th. ಸೊ ಕನ್ಸಲ್ಟ್ ಮಾಡಿ ಹಾಕಿ ಅಂತ ಹೇಳಿದ್ದೀವಿ. ಅದು ಹಾಕಿದ ತಕ್ಷಣ ವಿತಿನ್ 1.5 months ದೇ ವಿಲ್ ಗೆಟ್ NOC. ಅದು ಬಂದ ಮೇಲೆ ಆವತ್ತು ಅದಾಗಿದ್ದ ತಕ್ಷಣ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಟು ಎವ್ಯಾಕ್ಯುಯೇಟ್ ದೋಸ್ ಪೀಪಲ್ ಫ್ರಮ್ ದೇರ್. ಇಟ್ ಈಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಡೂ ಇಟ್, ಬಿಕಾಸ್ BGML ಅಲ್ಲಿರೋದು ಬರೀ ಒಂದು ಮನೆ ಅಷ್ಟೇ ಅಫಿಷಿಯಲ್ ಆಗಿ. ದ ರಿಮೈನಿಂಗ್ 13 houses ಆರ್ ಅನ್ಅಫಿಷಿಯಲ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೊಲೀಸ್ ಆ್ಯಂಡ್ ದ ರೆವಿನ್ಯೂ ಪೀಪಲ್ ಟು ಡೂ ಇಟ್. DC ಅವರು ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೂ ಗೊತ್ತು ಇದರ ವಿಚಾರ. ಸೊ AC ಅವರು ಬಂದಾಗ ಎಲ್ಲ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ವಿತಿನ್ 3-4 months ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್ ಆ್ಯಂಡ್ ಹ್ಯಾಂಡೆಡ್ ಓವರ್ ಟು ದ ರೈಲ್ವೇಸ್. ಒನ್ಸ್ ಇಟ್ ಇಸ್ ಹ್ಯಾಂಡೆಡ್ ಓವರ್ ಟು ರೈಲ್ವೇಸ್, ಆ ಪ್ರೊಸೀಜರ್ ಅವರು ಪ್ಲ್ಯಾನ್ ಮಾಡೋದು, ಸ್ಕೆಚ್ ಹಾಕೋದು, ಏನಾಗೋದು, ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 6 months ಆದರೂ ಆಗ್ಬೋದು. ಅದಾದಮೇಲೆ ಲ್ಯಾಂಡ್ ಹ್ಯಾಂಡ್ ಓವರ್ ಆದಮೇಲೆ. ಸರ್ ROB ಮತ್ತು ಮಾರಿಕುಪ್ಪಂ ಟು ಕುಪ್ಪಂ ಹೊಸ ರೈಲ್ವೆ ಲೈನ್ದು ಇದೆಲ್ಲ ಇನಿಷಿಯೇಟ್ ತೊಗೊಂಡಿದ್ದು KH ಮುನಿಯಪ್ಪನವರು. ಅವರಿದ್ದಾಗನೇ DPR ಆಯಿತು, ಫಂಡ್ಸ್ ರಿಲೀಸ್ ಆಯಿತು, ಇದೆಲ್ಲ ಆಯಿತು, ಅವ್ರು ಮಾಡಿದ್ದಾರೆ. ಅಷ್ಟೊಳಗೆ ಇದು ಚೇಂಜ್ ಆಯಿತು. ನಾನು ಹೇಳ್ತಾ ಇರೋದು ಐ ಆಮ್ ನಾಟ್ ಸೇಯಿಂಗ್ ಅಲ್ಲ ಅವ್ರದ್ದು ಕೊಡುಗೆ ಇದೆ ಇಲ್ಲಿ. ಅಲ್ಲ ಇವ್ರು ಯಾಕೆ ಅಂತ ಅದು 35 ವರ್ಷ ಇವರು ಆಸ್ಟ್ ಮೀನ್ ವೆರಿ ರೇಸ್ಡ್ ವಾಯ್ಸ್. ಐ ವಾಸ್ ಆಸ್ಕಿಂಗ್ ವಾಟ್ ಆರ್ ಯು ಡೂಯಿಂಗ್ ಫ್ರಮ್ ಪಾಸ್ಟ್ 35 years ಅಂತ ಕೇಳಿ. ಅದು ಇದು ಮಾಡಿದಾರಲ್ಲ KH ಮುನಿಯಪ್ಪನವರು, ಫಾಲೋಡ್ ಬೈ ಇವರು. ಕ್ವೆಶ್ಚನ್ ಬೇರೆ. ಐ ಆಮ್ ಆಸ್ಕಿಂಗ್ ಹಿಮ್. You are asking me so eagerly, raised voice. ಈಗ ಒಳ್ಳೇದಾಗಲಿ ಅಷ್ಟೇ. Joined the job easily and about sending books and MNC company ಅಲ್ಲಿ ಸರ್ ಚೆನ್ನಾಗಿ ಜಾಬ್ ತಗೊಂಡಿದ್ದು. Why did you take that course here? So sir, actually it's the railway government of India, first Telangana, then Maharashtra, then after Karnataka, India, state, 3 states, sir. I'm asking why this course was taken. It wasn't forced on you by... No course. Okay, sir, no course, sir. Become it's a large state, sir. It's a placement opportunity there, sir. I'm asking you, yes. You have selected from government of India to run this course. Sir, no, sir. Government of India taken the government of Karnataka, higher education council, Department of Physical Education. Then selected only 46 colleges. In our college, new course. Students in the joining. Why they have selected KGF in particular? I'm asking. Sir, students after the placement job also more, sir. International marketing, sir. ಕೆಲಸಕ್ಕೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕು ಸರ್. ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಅದ್ರ ಬಗ್ಗೆ ನಾವು ಎಜುಕೇಶನ್ ಕೊಟ್ಟರೆ ನಾವು ಕೆಲಸ ಮಾಡುವಾಗ ನಮಗೆ ಅದು ಈಸಿ ಆಗುತ್ತೆ. This college to give that course of what I'm asking. ಜಾಬ್ ಸಿಗಬೇಕು ಅನ್ನೋ ಇದು ಮಾಡಿರ್ತಾರೆ. ಅದಕ್ಕಾಗಿ ನಮ್ಮ
ಹುಡುಗ ವೈ ದೇ ಡಿಡ್ ಡು ಇಟ್ ಇನ್ ಬ್ಯಾಂಗ್ಳೂರ್ ಅಂತ ಕೇಳ್ತಾರೆ ನನಗೆ. ಬಿಕಾಮ್ ಜನರಲ್ ಕೋರ್ಸ್ ಈಗೇನು ಮಾಡಿದ್ರೆ ಲಾಜಿಸ್ಟಿಕ್ಸ್ ಮತ್ತು ಲಾಜಿಸ್ಟಿಕ್ ADP ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕೋರ್ಸಸ್ ಜಾಬ್ ಆಪರ್ಚುನಿಟಿ ಇಂಟ್ರೊಡ್ಯೂಸ್ ಬೇಗ ಸಿಗುತ್ತೆ. ಸ್ಟೈಪೆಂಡ್ ಸ್ಟೂಡೆಂಟ್ಸ್ ಆಪರ್ಚುನಿಟಿ ಜಾಸ್ತಿ ಇರ್ತದೆ. ಅದಕ್ಕಾಗಿ ಸರ್ ಅವ್ರು ಕೋರ್ಸ್ ಇದೆ ಅಂತ ಹೇಳಿದ್ರು ಸ್ಟೂಡೆಂಟ್ಸ್ಗೆ ಅವರ ಸರ್ ನಮಸ್ತೆ ಸರ್. ಸರ್ ನಿಮ್ದಾಯ್ತು ಸರ್. ಸ್ನೇಹಿತರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ನಮ್ಮ ಕಾಲೇಜಿನಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಮತ್ತು ಕಾಲೇಜ್ ಅಭಿವೃದ್ಧಿಗೆ, ಕಾಲೇಜ್ ಅಡ್ಮಿಷನ್ಸ್ಗೆ ತಾವೆಲ್ಲರೂ ಕೂಡ ಬಹಳಷ್ಟು ನಮಗೆ ಸಹಕಾರ ಕೊಟ್ಟು ಬರ್ತಾ ಇದ್ದೀರಾ. ಅದಕ್ಕೆ ಮೊದಲಿಗೆ ತಮಗೆಲ್ಲರೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಸೊ ಇದೇ ಸಹಕಾರದಿಂದಲೇ ನಮ್ಮ ಕಾಲೇಜು ಕಳೆದ ನ್ಯಾಕ್ ಸೈಕಲ್ನಲ್ಲಿ B+ ಗ್ರೇಡ್ ತಗೊಂಡು ಅದರ ಮುಂದುವರೆದ ಭಾಗ ಯಾವ ನ್ಯಾಕಿಗೆ ಹೋಗಿದಾವೋ ಅಲ್ಲೆಲ್ಲರೂ ಏನಾಗಿದೆ PM ಉಷಾ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎರಡು ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಒಂದು ಸ್ಕೀಮ್ ಇದು. ಸೊ ಅದಕ್ಕೆ ಏನಾಗಿದೆ ಅಂದರೆ ಒಟ್ಟು 21 ಕಾಲೇಜುಗಳು ಕರ್ನಾಟಕದಾದ್ಯಂತ ಅವು ಸೆಲೆಕ್ಷನ್ ಆಗಿದ್ದಾವೆ. ಸೊ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಮ್ಮ ಕಾಲೇಜಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ಮತ್ತು ರಿಸಲ್ಟು ಮತ್ತು ಅದರ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಆದಮೇಲೆ ನಮ್ಮದು ಫೋಕಸ್ ಡಿಸ್ಟಿಕ್ಕಲ್ಲಿ ಕಾಲೇಜು ಅಂತ ಹೇಳ್ಬಿಟ್ಟು ನಮ್ಮ KGF ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ 21 ಕಾಲೇಜುಗಳಲ್ಲಿ ನಮ್ಮದು ಕೂಡ ಒಂದು ಕಾಲೇಜು. ಸೊ ಆ ಸ್ಕೀಮಲ್ಲಿ ಅದು ಪ್ರೈಮ್ ಮಿನಿಸ್ಟರ್ ಉಚಿತ ಶಿಕ್ಷಾ ಅಭಿಯಾನ ಅಂತ ಹೇಳ್ಬಿಟ್ಟು ಅದು ಸ್ಕೀಮ್ ಹೆಸರು. ಸೊ ಇದರಲ್ಲಿ 60% ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, 40% ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ಸೊ ಆ ಅನುದಾನದಲ್ಲಿ ನಮಗೆ ಒಟ್ಟು 5 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ 5 ಕೋಟಿ. ಆ 5 ಕೋಟಿಯಲ್ಲಿ ನಾವು ನಮ್ಮ ಕಾಲೇಜಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ಅನುಗುಣವಾಗಿ ನಾವು 4 ಕಾಂಪೋನೆಂಟ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಕಾಂಪೋನೆಂಟಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ಸ್, ಅಂದರೆ ಈಗೇನು ಶಂಕುಸ್ಥಾಪನೆ ಆಯಿತು ಅದರಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ ಅಂತ. ಆ ನ್ಯೂ ಕನ್ಸ್ಟ್ರಕ್ಷನಲ್ಲಿ ನಾವು ಮೊದಲಿಂದಲೂ ಕೂಡ ನಾವು ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡಬೇಕಂದ್ರು ಅಥವಾ ವ್ಯಾಲಿಡಿಟಿ ಪ್ರೋಗ್ರಾಮ್ ಮಾಡಬೇಕಂದ್ರೂ ಕೂಡ ನಮಗೆ 1 ಲಕ್ಷ 1.5 ಲಕ್ಷ ಪೆಂಡಲ್ಗೆ ಖರ್ಚು ಸೌಂಡ್ ಸಿಸ್ಟಮ್ ಅದಕ್ಕೆಲ್ಲ. ಸೊ ಅದಕ್ಕೆ ಮೊದಲ ಆದ್ಯತೆ ನಾವೇನು ಮಾಡ್ತೀವಿ, ಓಪನ್ ಏರ್ ಆಡಿಟೋರಿಯಮು. ಸೊ 1,000 ವಿದ್ಯಾರ್ಥಿಗಳಿಗೂ ಕುತ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅದನ್ನು ಇದು ಮಾಡಿದ್ದೀವಿ. ಸೊ ಎರಡನೇದಾಗಿ ನಮಗೆ ಏನಾದರೂ ವರ್ಕ್ಶಾಪ್ ಮಾಡಬೇಕಂದ್ರೆ ಸೆಮಿನಾರ್ಸ್, ನ್ಯಾಷನಲ್ ಸೆಮಿನಾರು, ಸ್ಟೇಟ್ ಲೆವೆಲ್ ಸೆಮಿನಾರು ಅಥವಾ ಸ್ಟೂಡೆಂಟ್ ಸೆಮಿನಾರ್ಸ್ ಮಾಡಬೇಕಂದ್ರೂ ಕೂಡ ಸೆಮಿನಾರ್ ಹಾಲ್ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಸೆಮಿನಾರ್ ಹಾಲಕ್ಕೂ ಕೂಡ ನಾವು ಏನು ಅಕಾಸ್ಟಿಕ್ ಇರ್ತಕ್ಕಂಥದ್ದು ಒಳ್ಳೆ ಫರ್ನಿಚರ್ ಇರ್ತಕ್ಕಂಥ ಒಂದು ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು MLA ಮೇಡಮ್ ಅವರು ಕೂಡ ಅದೇ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡೋದು. ಸೊ ಹಂಗಾಗಿ ಅದಕ್ಕೆ ಅನುಗುಣವಾಗಿಯೇ ನಾವು ಆ ಸೆಮಿನಾರ್ ಹಾಲು ಅದು 220 ಸ್ಟೂಡೆಂಟ್ಸ್ ಇಂಟೆ ಕೆಪಾಸಿಟಿ ಇರುವಂಥ ಒಂದು ಸೆಮಿನಾರ್ ಅನ್ನು ಮಾಡ್ತಾ ಇದ್ವಿ. ಸೊ ಇನ್ನೊಂದು ಸ್ಟಾಫ್ ರೂಮ್ ಅಂತ ಹೇಳ್ಬಿಟ್ಟು ಸಣ್ಣಗೆ ಒಂದು ರೂಮು. ಸೊ ಹೀಗೆ ನ್ಯೂ ಕನ್ಸ್ಟ್ರಕ್ಷನಲ್ಲಿ 3 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ. ಇನ್ನೊಂದು 2ನೇ ಕಾಂಪೋನೆಂಟಲ್ಲಿ ರಿನೋವೇಷನ್. ಸೊ ರಿನೋವೇಷನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಲೈಬ್ರರಿಯಲ್ಲಿ ನಾವು ದೊಡ್ಡದೊಂದು ಲೈಬ್ರರಿ ಹಾಲ್ ಇದೆ. ಸೊ ಅದಕ್ಕೆ ರಿನೋವೇಷನ್ ರೆಫರೆನ್ಸ್ ಸೆಕ್ಷನ್ ಒಂಥರ, ಮತ್ತು ಸ್ಟೂಡೆಂಟ್ಸ್ ರೀಡಿಂಗ್ ಮಾಡ್ಕೊಳ್ಳೋದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ, ಮತ್ತು ವೈಫೈ ಫೆಸಿಲಿಟೀಸ್ ಇದೆ, ಡಿಜಿಟಲ್ ಲೈಬ್ರರಿ ಮಾಡೋದಕ್ಕೆ ಅದನ್ನು ರಿನೋವೇಷನ್ ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಏನು ಲ್ಯಾಬ್ ಫೆಸಿಲಿಟೀಸು, ಕಂಪ್ಯೂಟರ್ ನಮ್ಮದಲ್ಲಿ BCA ಇದೆ, BSc ಇದೆ, ಬೇಸಿಕ್ ಕಂಪ್ಯೂಟರ್ ಸೈನ್ಸು. ಅದಕ್ಕಾಗಿ ಅದಕ್ಕೂ ಅನುಗುಣವಾಗಿ ಬೇಕಾಗಿರುವಂಥ ಲ್ಯಾಬ್ ಫೆಸಿಲಿಟೀಸ್ ಸಿಗಲಿ ಅಂತ ಹೇಳ್ಬಿಟ್ಟು ಆ ಲ್ಯಾಬನ್ನು ಕೂಡ ನಾವು ಅಪ್ಗ್ರೇಡ್ ಮಾಡೋದು, ರಿನೋವೇಷನ್ ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಮತ್ತು ವಾಶ್ರೂಮ್ಸು ಸ್ವಲ್ಪ ಅದನ್ನು ಕೂಡ ರಿನೋವೇಷನ್ ಮಾಡೋದಕ್ಕೆ 2ನೇ ಕಾಂಪೋನೆಂಟಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಇನ್ನು 3ನೇ ಕಾಂಪೋನೆಂಟ್ ಏನಂತಂದರೆ ನಮ್ಮ ಕಾಲೇಜ್ಗೆ ಬೇಕಾಗಿರುವಂಥ ಫರ್ನಿಚರ್ಸ್. ಸೊ ನಮಗೀಗ ಹೊಸದಾಗಿ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ, ರೂಮ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ಡೆಸ್ಕು ಬೇಕಾಗುತ್ತೆ. ಸೊ ಡೆಸ್ಕು ಮತ್ತು ಲ್ಯಾಬು, ICT ಎಕ್ವಿಪ್ಮೆಂಟ್ಸು, ಮತ್ತು ಲೈಬ್ರರಿಗೆ ಬುಕ್ಸು, ಅದ್ರ ಜೊತೆಗೆ ಲೈಬ್ರರಿಗೆ ಟೇಬಲ್ಸು, ಇದೆಲ್ಲವೂ ಕೂಡ ನಾವು ಪರ್ಚೇಸಿಂಗಲ್ಲಿ 3ನೇ ಕಾಂಪೋನೆಂಟಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. ಇನ್ನು 4ನೇ ಕಾಂಪೋನೆಂಟ್ ಬಂದು ಸಾಫ್ಟ್ ಕಾಂಪೋನೆಂಟ್ ಅಂತ. ಈ ಸಾಫ್ಟ್ ಕಾಂಪೋನೆಂಟಲ್ಲಿ ಒಟ್ಟು ನಾವು ಪೂರ್ತಿಯಾಗಿ ವರ್ಕ್ಶಾಪ್ಸು ಜೊತೆಗೆ ಸೆಮಿನಾರ್ ಮಾಡೋದು, ಅದರ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಏನು ನಾವು ಹೊಸದಾಗಿ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು FDP ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು, ಮತ್ತು IKSನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡೋದು, ಅಲ್ಯುಮಿನಿ ಅಸೋಸಿಯೇಷನ್ನ ಮೀಟ್ ಮಾಡೋದು. ಸೊ ಈ ಥರ ಆ ಅಮೌಂಟನ್ನು ಅದಕ್ಕೆ ಬಳಸ್ಕೊಂಡು ಈ ಥರ 4 ಕಾಂಪೋನೆಂಟನ್ನು ಇವತ್ತು ನಾವು ಇದರಲ್ಲಿ ಯಾವುದು PM ಉಷಾ ಸ್ಕೀಮಲ್ಲಿ ಇದು ಮಾಡ್ತಾ ಇದ್ದೀವಿ. ಅಂದರೆ 5 ಕೋಟಿ ರೂಪಾಯಿನ ಈ ಥರ ನಾವು 4 ಕಾಂಪೋನೆಂಟನ್ನು ಡಿವೈಡ್ ಮಾಡ್ತೀವಿ. ಸೊ ಅದರ ಪೂರ್ವಕವಾಗಿ ಇವತ್ತು ನಾವು ಸುಮಾರು ದಿನಗಳಿಂದ ಕೂಡ ಇದನ್ನು ಭೂಮಿ ಪೂಜೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ನಮಗೆ ಇಲಾಖೆಯವರು ಕೂಡ ಬೇಗ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ಈ ಒಂದು ಸಂದರ್ಭ ಒದಗಿ ಬಂದಿದೆ. ಸೊ ಭೂಮಿ ಪೂಜೆಗೆ
ಮೊನ್ನೆ ನಾವು ಉಸ್ತುವಾರಿ ಸಚಿವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ಸಮಯವನ್ನು ನಿಗದಿ ಮಾಡಿದ್ರು. ಸೊ ಕಾರಣಾಂತರಗಳಿಂದ ಅವರು ಇವತ್ತು ಇದಾಗಿಲ್ಲ. ಆದರೂ ನಮ್ಮ ಈ ಕ್ಷೇತ್ರದ MP ಆಗಿರುವಂಥ ಮಲ್ಲೇಶ್ ಬಾಬು ಸರ್ ಅವರು ಮತ್ತು ನಮ್ಮ ಕಾಲೇಜು CDC ಸಮಿತಿ ಅಧ್ಯಕ್ಷರು ಮತ್ತು ಈ ಕ್ಷೇತ್ರದ MLA ಮೇಡಮ್ ಅವರು ಕೂಡ ಇವತ್ತು ಒಂದು ಗುಜಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಸೊ ಅವರೆಲ್ಲರೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಈ ಒಂದು PM ಉಷಾ ಅನ್ನುವಂಥ ಒಂದು ಸ್ಕೀಮಲ್ಲಿ ನಾವು ಒಂದು ಕಮಿಟಿ ಮಾಡ್ಕೊಂಡಿದ್ವಿ. ಸೊ ಆ ಕಮಿಟಿಗೆ ಪ್ರಿನ್ಸಿಪಾಲ್ ಅಧ್ಯಕ್ಷರಿರ್ತಾರೆ. ಸೊ ನಾನು ಕೋಆರ್ಡಿನೇಟರ್ ಇರ್ತೀನಿ, ಮತ್ತು ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು ಮೆಂಬರ್ ಇದ್ದಾರೆ, ಡಾಕ್ಟರ್ ಸುಮತಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮೆಂಬರು, ಭಾಸ್ಕರ್ ಅಂತ ಹೇಳ್ಬಿಟ್ಟು ಒಬ್ಬರು ಮೆಂಬರು, ಮತ್ತು ಎಲಕ್ಕಿ ಅಂತ ಹೇಳ್ಬಿಟ್ಟು ಮೆಂಬರ್ ಇದ್ದಾರೆ. ಸೊ ನಾವು ಏನೇ ಇದಾದರೂ ಕೂಡ ಎಲ್ಲರೂ ಕೂಡ ಸಭೆಯನ್ನು ಸೇರಿ ಎಲ್ಲ ಟೀಚರ್ಸನ್ನು ಕನ್ಸಲ್ಟ್ ಮಾಡಿ ಈ ಅನುದಾನದಲ್ಲಿ ನಾವೇನೆಲ್ಲ ಖರ್ಚು ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡಿ ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದೀವಿ. ಸೊ ಅದಕ್ಕೆ ನಮ್ಮ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಸಂಸದರಿಗೆ ಮತ್ತು ಮೇಡಮ್ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೀನಿ. ಧನ್ಯವಾದ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ, ಹಿತೈಷಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಅಧ್ಯಾಪಕ ಮಿತ್ರರು ಹಾಗೂ PM ಉಷಾ ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ವೆಂಕಟೇಶ್ ಸರ್ ಅವ್ರಿಗೂ ಎಲ್ಲ ನಾನು ಧನ್ಯವಾದಗಳು ತಿಳಿಸ್ತಾ, ನಿಜವಾಗಲೂ ಭಾಳ ಸಂತೋಷ ದಿನ ಇವತ್ತು. ಯಾಕಂದರೆ ನಮ್ಮ ಕಾಲೇಜು ಸ್ವಲ್ಪ ಒಂದು 2-3 ವರ್ಷದಿಂದ ಒಂದು ಎಲ್ ಶೇಪಲ್ಲಿ ಒಂದು 7-8 ರೂಮಲ್ಲಿ ನಾವು ಪ್ರಾರಂಭ ಮಾಡಿದ ಒಂದು ಕಾಲೇಜು ಇವತ್ತಿಗೆ ಸುಮಾರು ಒಂದು 20-30 ರೂಮ್ಗಳಲ್ಲಿ ಒಂದು ಪಾಠ ಪ್ರವಚನ ನಡೀತಾ ಇದೆ. ಹಾಗೆ ಇನ್ನೊಂದು 16 ರೂಮ್ ಈಗ ಕನ್ಸ್ಟ್ರಕ್ಷನ್ ಆನ್ಗೋಯಿಂಗ್ ನಡೀತಾ ಇದೆ. ಈ ಜೊತೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಭಾಳ ಹೆಚ್ಚಾಗ್ತಾ ಇದ್ದು, ಕಳೆದ ವರ್ಷ 412 ಇದ್ದಿದ್ದು ಈ ವರ್ಷ 540 ವಿದ್ಯಾರ್ಥಿಗಳು ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು ಅಥವಾ ನಮ್ಮ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಒಂದು ಕಚೇರಿ ನಮ್ಮ ಕಾಲೇಜ್ ಏನೋ ಇದೆ ಅದರಲ್ಲಿ ಹೈಯೆಸ್ಟ್ 130% ಎಕ್ಸ್ಟ್ರಾ ಆಗಿದೆ. ನಮಗೆ ಕಾಲೇಜ್ ಸ್ಟ್ರೆಂತ್ ವೈಸ್ ಬೇರೆ ಬೇರೆ ಕಾಲೇಜಲ್ಲಿ ಹೆಚ್ಚಾಗಿರ್ಬೋದು, ಅಲ್ಲಿ ಒಂದು 3000-4000 ಸ್ಟ್ರೆಂತ್ ಇರ್ಬೋದು. ಒಟ್ಟು ಪರ್ಸೆಂಟೇಜ್ ವೈಸ್ ಶೇಕಡಾವಾರು ನಮ್ಮದು ಹೈಯೆಸ್ಟ್ ಆಗಿರೋದ್ರಿಂದ ನಮ್ಮ ಇಲಾಖೆ ಆಗ್ಬೋದು ಅಥವಾ ನಮ್ಮ ಕಮಿಷನ್ ರೇಟಿಂದಲ್ಲೇ ಎಲ್ಲರೂ ನಮಗೊಂದು ಕಾಲೇಜಿಗೊಂದು ವಿಶೇಷವಾಗಿ ನಮಗೆ ಒಂದು ಮೊನ್ನೆ ಒಂದು ಧನ್ಯವಾದ ತಿಳಿಸಿದ್ರು ಎಲ್ಲರೂ. ಹಾಗಾಗಿ ಇದಕ್ಕೆಲ್ಲ ಕಾರಣಭೂತರಾದಂಥ ನಮ್ಮ ಅಧ್ಯಾಪಕರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇನ್ನೂ ಎಲ್ಲ ನಾನ್ ಟೀಚಿಂಗ್ ಎಲ್ಲ ಸಿಬ್ಬಂದಿ ನಮ್ಮೆಲ್ಲ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಾನು ಪ್ರತಿ ಸಾರಿ ನಮ್ಮ ಕಾಲೇಜು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಯಾವತ್ತು ಸಹ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ನಿಜವಾಗ್ಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮುಖಾಂತರ ಭಾಳ ಒಂದು ನಮ್ಮ ಪ್ರಚಾರ ಸಿಗ್ತದೆ. ಹಾಗಾಗಿ ನಮಗೆ ಬೇರೆ ಕಡೆ ಎಲ್ಲ ಕಾಲೇಜಲ್ಲಿ ಮಾಡ್ತಾರೆ, ಹೋಗಿ ಎಲ್ಲ ಕಾಲೇಜಿಗೆ ನಾವು ಕೇಳಿದ್ದೇವೆ. ಆದರೆ ಅವಕ್ಕಿಂತ ಹೆಚ್ಚಾಗಿ ನೀವೇನು ನಮ್ಗೆ ಸಹಕಾರ ಕೊಟ್ಟಿದ್ದೀರಿ, ಬೆಂಬಲ ಕೊಟ್ಟಿದ್ದೀರಿ, ನಿಮ್ಮೇನು ನಮ್ಮ ಕಾಲೇಜ್ ಬಗ್ಗೆ ನೀವು ಒಂದು ಪ್ರೀತಿ ವಿಶ್ವಾಸ ಇಟ್ಟು ನೀವು ಎಲ್ಲ ನಮ್ಮ ಕಾಲೇಜ್ ಬಗ್ಗೆ ಬರೆದಿರ, ಅದರಿಂದ ನಿಜವಾಗ್ಲೂ ಹೈಯೆಸ್ಟ್ ನಮಗೆ ಇವತ್ತು ಈ ಒಂದು ಸ್ಥಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ನಗರದಿಂದ ಇಲ್ಲಿವರೆಗೂ 2 ಕಿಲೋಮೀಟರ್ ಆದರೂ ಸಹ ನಡ್ಕೊಂಡು ಬಂದು ಗ್ರಾಮೀಣ ಪ್ರದೇಶದಿಂದ ಬಂದು ಹೆಚ್ಚಿಗೆ ವಿದ್ಯಾರ್ಥಿಗಳಿರ್ತದೆ ಅನ್ನೋದ್ರಲ್ಲಿ ನೀವೇ ಕಾರಣ. ಹಾಗಾಗಿ ನಾನು ಎಲ್ಲ ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಒಂದು ಕಾರ್ಯಕ್ರಮ ಅಭಿವೃದ್ಧಿಗೆ ನಮ್ಮ ಮುಕ್ಕಾಲು ಭಾಗ ನಿಮ್ಮದೇ ಕಾರಣ ಆಗಿದೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಗ್ತದೆ. ಪ್ರತಿ ಸಾರಿ ನಮ್ಮ ಒಂದು ಬೆಂಬಲಕ್ಕೆ ನಿಂತ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ, ಈ ಒಂದು PM ಉಷಾ ಬಗ್ಗೆ ನಮ್ಮ ವೆಂಕಟೇಶ್ ಸರ್ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನು ಭೂಮಿ ಪೂಜೆ ಇದೆ, ಇವತ್ತು ಭಾಳ ಒಂದು ವಿಶೇಷ ದಿನ ಇದು, ಒಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಒಂದು ದಿನ ಇವತ್ತು. ಯಾಕಂದರೆ ಇದೊಂದು 21 ಕಾಲೇಜಿಗೆ ಮಾತ್ರ ಬಂದು ಇಡೀ ಸ್ಟೇಟಲ್ಲಿ, ಅದರಲ್ಲಿ ನಮ್ಮದು ಈ ಅಭಿವೃದ್ಧಿ ಆಗಬೇಕಾಯ್ತು. ನಮಗೆ ಮೂಲಗಳು ಬೇರೆ ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನಮಗೆ ಮೂಲಗಳು ಕಡಿಮೆ. ಯಾಕಂದರೆ ನಮ್ಗೆ ಭಾಳ ಕಡಿಮೆದಲ್ಲಿ ಫೀಸ್ ಬರ್ತದೆ. ಆ ಫೀಸ್ನಲ್ಲಿ ನಾವು ಇರ್ತಕ್ಕಂಥ ಒಂದು ಅಭಿವೃದ್ಧಿಗೆ ನಾವು ಮೂಲಭೂತ ಸೌಕರ್ಯಗಳಿಗಾಗಲಿ ಅಥವಾ ಇಲ್ಲಿಗೆಲ್ಲ ನಾವು ಬಳಸ್ಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥ ಒಂದು ಕ್ರೀಡೆ ಆಗ್ಬೋದು, NSS ಆಗ್ಬೋದು, NCC ಆಗ್ಬೋದು, ರೆಡ್ ಕ್ರಾಸ್ ಆಗ್ಬೋದು, ಸ್ಕೌಟ್ಸ್ ಆಗ್ಬೋದು, ಎಲ್ಲ ರಂಗದಲ್ಲಿ ಒಂದು ವಿಶೇಷವಾಗಿ ನಾವು ಅವ್ರಿಗೆ ತರಬೇತಿ ಕೊಟ್ಟು ನಮ್ಮ ಮಕ್ಕಳಿಗೆ ಪಾಠದ ಜೊತೆ ಪಠ್ಯೇತರ ಒಂದು ಚಟುವಟಿಕೆ ಭಾಗವಹಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ವಿ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ 17 ಜನ ಕಾಯಂ ಉಪನ್ಯಾಸಕರ ಜೊತೆ ಒಂದು 40 ಜನ ಅತಿಥಿ ಉಪನ್ಯಾಸಕರಿರ್ತಾರೆ. ಹಾಗಾಗಿ ಕಾಯಂ ಉಪನ್ಯಾಸಕರು ಕಡಿಮೆ ಇದ್ದರೂ ಸಹ ಏನೇ ತೊಂದರೆ ಇದ್ದರೂ ಪಾಠ ಪ್ರವಚನ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಯಾವುದೋ ತೊಂದರೆ ಇದ್ದಾಗ ಹುಡುಗರಿಗೆ ನಮ್ಮ ಅಭಿವೃದ್ಧಿಗಾಗಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವೆಲ್ಲನೂ ವಿಶೇಷವಾಗಿ ಕಾಳಜಿ ವಹಿಸೋ ಸಮಯ ಒಂದು ಹೆಚ್ಚೆಚ್ಚು ತರಗತಿಗಳು ತಗೊಂಡು ಫಲಿತಾಂಶ ಆಗ್ಬೋದು ಇನ್ನೊಂದಾಗಲಿ ಮತ್ತೊಂದಕ್ಕೆಲ್ಲ ನಾವು ಒಂದೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಈ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಏನು ಹೇಳ್ತಾರೆ ಅದರ ಮಾರ್ಗದರ್ಶನ ಆಗ್ಬೋದು ಅಥವಾ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಂದ ಪ್ರತಿ ಸಾರಿ ನಮಗೆ ಒಂದು ಮಾದರಿ ಕಾಲೇಜ್ ಮಾಡಬೇಕು, ನನ್ನ ಕಡೆಯಿಂದ ಏನು ಬೇಕು ಸಪೋರ್ಟ್ ಕೇಳಿ ನಾವು ಇರ್ತೀವಿ ಅಂತ ಪ್ರತಿ ಸಾರಿ ನಮಗೊಂದು ಆಶೀರ್ವಾದ ಮಾಡಿ
ನಮಗೆ ಒಂದು ಅಭಿವೃದ್ಧಿಯಲ್ಲಿ ಸಹ ಯಾವತ್ತೂ ನಮ್ಮ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ವಿ. ಹಾಗಾಗಿ ಅವ್ರಿಗೂ ಸಹ ನಾನು ವಿಶೇಷವಾಗಿ ಇವತ್ತು ಬಂದು ಭೂಮಿ ಪೂಜೆಯಲ್ಲಿ ಒಂದು ಭಾಗವಹಿಸಿ ನಮಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗಾಗಿ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಜನಪ್ರಿಯ ಮಲ್ಲೇಶ್ ಬಾಬು ಸಹ ಬಂದು ನಮಗೆ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಅವರು ಹೇಳಿದಂಗೆ ಸರ್ಕಾರಿ ಕಾಲೇಜಿಗೆ ಒಂದು ಅಫಿಷಿಯಲ್ ಬಂದು ಅವರು ಒಂದು ನಮ್ಮ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರು ಬಂದು ನಮಗೊಂದು ಪೂಜೆಯಲ್ಲಿ ಭಾಗವಹಿಸಿ ಈ ಕಾಲೇಜಿನ ಅಭಿವೃದ್ಧಿಗೆ, ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಅವರು ನಮ್ಗೆ ಆಶೀರ್ವಾದ ಮಾಡಬೇಕು. ಮತ್ತು ಅವರ ಒಂದು ಪೂಜೆಯಿಂದ ನಮಗೊಂದು ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತದೆ. ವಿದ್ಯಾರ್ಥಿಗಳಿಗಾಗ್ಬೋದು, ಕಾಲೇಜಿಗಾಗ್ಬೋದು, ಮತ್ತು ಇಲ್ಲಿನ ಸಾರ್ವಜನಿಕರಿಗೆ ಏನೇ ಇದ್ರೂ ಅವ್ರ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಬಂದು ನಮ್ಮ ಕಾಲಿನ ಮೇಲೆ ಮತ್ತು ಪ್ರತಿ ಸಲ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಕಾಲಿನ ಅಭಿವೃದ್ಧಿಗಾಗಿ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸಹಕರಿಸ್ತಾ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ನಾನು ನಿಮಗೆ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.